ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆಯ ಕಂಟಿನ್ಯೂಯೇಷನ್ ವ್ಲಾಗ್ ಕೂಡ ಇದೆ. ಅಂದರೆ ನಮ್ಮ ಕೃಷ್ಣಂಗೆ ಜಾಮೂನ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದ. ಇಬ್ಬರು ಸೇರಿಕೊಂಡು ಜಾಮೂನ್ ಮಾಡಿದ್ವಿ. ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ನೋಡಿ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ. ನಾನು ನಮ್ಮ ಕೃಷ್ಣ ಇಬ್ರು ಸೇರ್ಕೊಂಡು ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ವಿ. ಅಯ್ಯೋ, ಸೀಸರ್ ಇದೆ. ಸೀಸರ್ ಇಲ್ಲ, ಅದು ಯೆಲ್ಲೋ ಕಲರ್ ಇದೆಯಲ್ಲ ಇಲ್ಲಿ. ಆಗುತ್ತೆ ಆಗುತ್ತೆ. ಅದು ತುಂಬಾ ಇದಿದೆ. ಇಲ್ಲ, ಸುಮ್ಮನಿರೋ. ನೋಡು, ಆಯ್ತಲ್ಲ. ನಿನ್ಗೇನು ನೀನ್ ಡೈಲಿ ಮಾಡ್ತೀಯ ಆಗುತ್ತೆ. ಸ್ವಲ್ಪ ಮಾಡ್ತೀನಿ ಆಯ್ತಾ. ಸಕ್ಕರೆ ಸ್ವಲ್ಪ ಇದೆ ರೀ. ಕ್ಲಿಪ್ ಹಾಕಂಗೆ ಇಡೋಣ. ಮಿನಿಮಮ್ ಸೈಜ್ ಇಷ್ಟಿರ್ಬೇಕು, ತೋರಿಸ್ತೀನಿ. ಇಷ್ಟಿರ್ಬೇಕು. ನೋಡು ಎಷ್ಟು ಸಕ್ಕದಾಗಿ ಬಂದಿದೆ. ಇಷ್ಟಿರಲಿ. ಒಂಥರ ಕಾಟನ್ ಇದ್ದಂಗಿದೆ. ಇದನ್ನೇ ನೀರು ಕೈಯಲ್ಲಿ ಮಾಡಿದ್ಯಲ್ಲ, ಅದಕ್ಕೆ ಹೆಂಗಾಗಿದೆ ಇದು. ನೀರಾಗಿದೆ ಕೈ. ನಮ್ಮ ಕೃಷ್ಣಂಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಅವನಿಗೆ ಎನ್ಕರೇಜ್ ಮಾಡ್ತೀನಿ, ಎಲ್ಲ ಅಡುಗೆಗಳನ್ನು ಕಲ್ತ್ಕೊಳ್ಳಿ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ ಅಂತ ಹೇಳಿ. ಮುಂದೆ ದೊಡ್ಡವನಾದ್ಮೇಲೆ ಅವನಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆಯೇ ಸುಲಭ ಕೂಡ ಆಗುತ್ತೆ. ಅಡುಗೆ ಕಲ್ತ್ಕೊಂಡಿರಬೇಕು ಎಲ್ಲರೂ, ಹುಡುಗ ಹುಡುಗಿ ಅಂತಲ್ಲ, ಎಲ್ಲರೂ. ಇದೆ ಇವಾಗ ಉಂಡೆಗಳನ್ನ ಹಾಕ್ಕೊಳ್ಳೋಣ. ಎಷ್ಟು ಸ್ಮೂತಾಗಿ ಮಾಡಿದ್ದೀವಿ ಅಂದರೆ ಸ್ಕ್ರಾನ್ ಅಂತಿದೆ ತಾನೆ. ತುಂಬ ಅಷ್ಟು ಸ್ಮೂತ್. ಹುಷಾರು ಕೈ. ನೀನು ದೂರ ಇರು. ಎಣ್ಣೆ ಇರುವಾಗ ನೀನು ಇರಬಾರ್ದು ಇಲ್ಲಿ. ಸಾಕು. ಒಂದು ಪ್ಲೇಟ್ ತೊಗೊಳ್ತೀನಲ್ಲ. ಸ್ವಲ್ಪನೇ ಮಾಡ್ತಾ ಇರೋದು, ಏಕೆಂದರೆ ಸಕ್ಕರೆ ಕಮ್ಮಿ ಇದೆ ಅದಕ್ಕೆ. ನೋಡಿ, ದಪ್ಪ ಮಾಡಿದ್ರೆ ಹೊಡ್ಕೊಂತ ದಪ್ಪ ಮಾಡಿದ್ರೆ ಹೊಡ್ಕೊಂಡು, ಸಣ್ಣ ಮಾಡಿದ್ರೆ ಹಂಗೆ. ಸಣ್ಣನೂ ಚಿಕ್ಕ ಚಿಕ್ಕದು ಹೊಡ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ಸಣ್ಣ ಇರೋದು ಚೆನ್ನಾಗಿದೆ. ಯಾಕೆ ದಪ್ಪ ಹೊಡ್ಕೊಂಡು ಹೋಗುತ್ತೆ? ನೀಟಾಗಿ ಮಾಡಿಲ್ಲ ಅಂದರೆ ಹೊಡ್ಕೊಂಡು ಹೋಗುತ್ತೆ. ನೀಟಾಗಿ ಮಾಡಿರೋದು ನೋಡಿ, ನೀಟಾಗಿದೆ ಇಲ್ಲಿ. ನೀಟಾಗಿ ಮಾಡಿರೋದು ನೀಟಾಗಿದೆ. ಸರಿಯಾಗಿ ನೀವ್ದೇ ಇರೋದು ಹೊಡ್ಕೊಂಡು ಹೋಗಿದೆ ಅಷ್ಟೇ. ನಿನಗದು ಸರಿಯಾಗಿ ಹೊಡ್ತಕ್ಕೆ ಬಂದಿಲ್ಲ. ಏನಾಗಲ್ಲ ಬಿಡು, ಸರಿ. ಆಯ್ತಲ್ಲ ಈಗ ಈ ಆಗಿದೆ. ಚೆನ್ನಾಗಿದೆಯಾ? ಅಂತ ಸ್ಪೂನ್ ಇನ್ನೊಂದು ತಗೋ ಹಾಕ್ಕೊಳ್ಳೋದಿಕ್ಕ. ತಿಂದಿರೋ ಸ್ಪೂನ್ ಹಾಕ್ಬೇಡ. ಓಕೆನಾ? ನಿನ್ಗೆ ಇವಾಗ ಮಾಡಿದ್ದೀನಪ್ಪ ಗುಲಾಬ್ ಜಾಮೂನು. ಏನು ಮಾಡಲ್ಲ ಅಂತ ಹೇಳ್ಬೇಡ ನೀನು. ನನಗೆ ಎಷ್ಟು ಮಾಡ್ತೀನಿ ನಿನಗೆ. ಹಾಂ, ಎಲ್ಲ ಮಾಡಿಕೊಟ್ಟಿದ್ದೀನಿ. ಏನು ಮಾಡಲ್ಲ ಅಂತ ಹೇಳ್ಬೇಡ. ಅದನ್ನು ಹಂಗೆ ಮುಚ್ಚಿಟ್ಬಿಡು, ಪ್ಲೇಟ್ ಇದೆಯಲ್ಲ ಅಲ್ಲಿ, ಆಯಿತಾ? ತಿನ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡ್ಮೇಲೆ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೆ. ಸೆಕೆ ಕಾಲದಲ್ಲಂತೂ ಸ್ನಾನ ಮಾಡಿದ್ಮೇಲೂ ತುಂಬ ಸೆಕೆ ಶುರು ಆಗಿಬಿಡುತ್ತೆ. ತಲೆ ಸ್ನಾನ ಮಾಡಿಲ್ಲ ಅಂದರೆ ವಾರದಲ್ಲಿ 2 ದಿನ ಒಂಥರ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಾ ಇರುತ್ತೆ.
ತಲೆಯಲ್ಲೆಲ್ಲ ಫುಲ್ಲು ಗಲೀಜು ಅಂತ ಫೀಲ್ ಆಗ್ತಾ ಇರುತ್ತೆ. ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಬಿಡ್ಬೇಕು ವಾರಕ್ಕೆ 2 ಸರಿ. ಅದು ಅಲ್ಲದೆ ಈ ಸರಿ ಕೂದಲೆಲ್ಲ ನನಗಂತೂ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ. ನಾನು ಜಾಸ್ತಿ ಕೇರ್ ಮಾಡೋಕ್ಕಾಗ್ತಾಯಿಲ್ಲ, ತಲೆ ಸ್ನಾನಗಳು ಜಾಸ್ತಿ ಆಗಿದೆ, ಏನೇನೋ ಅದು ಇದು ಅಂತ ವಾರ ಪೂಜೆ ಅದು ಇದು ಅಂತ ತಲೆ ಸ್ನಾನಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಕೇರ್ ಮಾಡೋಕ್ಕೆ ಆಗ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ಎಷ್ಟಿದೆ ಅಷ್ಟನ್ನು ಉಳಿಸ್ಕೊಂಡು ಹೋಗೋದು ಅಷ್ಟೇ. ಇವಾಗ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಸ್ನಾನ ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಅವಲಕ್ಕಿ ಮಾಡೋಣ ಅಂಥೇಳಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್ ಕೂಡ ಸ್ವಲ್ಪ ತುರಿದ್ಬಿಟ್ಟು ಹಾಕ್ತೀನಿ ನಾನು, ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ. ಹಾಗಾಗಿ ಕ್ಯಾರೆಟ್ನ ಕೂಡ ತೊಗೊಂಡಿದ್ದೀನಿ. ಇವತ್ತಿನ ಪೂಜೆ ಎಲ್ಲ ಏನೂ ಮಾಡಿಲ್ಲ ನಾನು. ಪೂಜೆ ಮಾಡಬೇಕು, ಫಸ್ಟು ತಿಂಡಿ ಮಾಡಿಬಿಡೋಣ, ಬ್ರೇಕ್ಫಾಸ್ಟ್ ಮಾಡಿಟ್ಟು ಹೋದರೆ ನನಗೆ ಸಮಾಧಾನವಾಗಿ ಪೂಜೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇನ್ನು ತಿಂಡಿ ಆಗಿಲ್ಲ ಅಂತ ತಲೆಯಲ್ಲಿರುತ್ತೆ. ಹಾಗಾಗಿ ಇನ್ನೇನು ಸ್ಕೂಲ್ ಟೈಮಲ್ಲೆಲ್ಲ ಬೆಳಗ್ಗೆನೇ ಮಾಡಿಬಿಡ್ಬೇಕಾಗತ್ತಲ್ವ. ಬಟ್ ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಾದರೂ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಇವಾಗ ಸ್ವಲ್ಪ ಯೋಗ ಕೂಡ ಶುರು ಮಾಡಿದ್ದೀನಿ. ಏನಂದರೆ ಕ್ಲಾಸ್ಗೆ ಹೋಗ್ತಾ ಇದ್ದರೆ ನಾವು ರೆಗ್ಯುಲರಾಗಿ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀವಿ ಅಂತ ಹೇಳಿ ಹೋಗಿ ಮಾಡಿಕೊಂಡು ಬರ್ತೀವಿ. ಮನೆಯಲ್ಲೇ ಮಾಡೋದು ಅಂತ ಅಂದರೆ ಆಮೇಲೆ ಮಾಡಿದ್ರಾಯ್ತು, ಈ ಕೆಲಸ ಇದೆ, ಮಕ್ಕಳಿಗೆ ಅದು ಮಾಡಿಕೊಡು, ಇದು ಮಾಡಿಕೊಡು, ಮನೆ ಕೆಲಸ ಮಾಡು, ಈ ಥರ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳೋದನ್ನು ಮರ್ತೋಗ್ಬಿಡ್ತೀವಿ. ಆ್ಯಕ್ಚುಲಿ ನಮಗೋಸ್ಕರ ಅಟ್ಲೀಸ್ಟ್ 1 ಅವರ್ ನಾವು ಸ್ಪೆಂಡ್ ಮಾಡಲೇಬೇಕು. ನಾನು ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಕೊಳ್ತೀನಿ, ಬಟ್ ನನಗೆ ಹೋಗೋಕ್ಕೆ ದೂರ ಆಗುತ್ತೆ ಇಲ್ಲಿಂದ ಅಂತ ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿದ್ದಾಗ ತುಂಬ ಹತ್ತಿರ ಇತ್ತು, ಹಾಗಾಗಿ ರೆಗ್ಯುಲರಾಗಿ ಹೋಗ್ತಾಯಿದ್ದೆ. ಇಲ್ಲಿಗೆ ಬಂದಮೇಲೆ ನಂಗೆ ದೂರ ಆಗಿಬಿಟ್ಟಿದೆ ಕ್ಲಾಸು, ಹೋಗೋಕ್ಕಾಗ್ತಾಯಿಲ್ಲ. ಈ ಕಡೆ ಆನ್ಲೈನ್ ತೊಗೊಳಕ್ಕೂ ಆಗ್ತಾಯಿಲ್ಲ. ಆನ್ಲೈನ್ ತೊಗೊಳ್ಳಿ ಅಂತ ಹೇಳಿದರು ನನಗೆ ಸರು, ನೀವು ಸುಮ್ಮನೆ ಇರಬೇಡಿ, ಆನ್ಲೈನ್ ತೊಗೊಳ್ಳಿ ಅಂತೇಳಿ. ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆನ್ಲೈನ್ ಕೂಡ ತೊಗೊಳಕ್ಕಾಗ್ತಾಯಿಲ್ಲ. ನೋಡೋಣ, ಆದಷ್ಟು ಪ್ರಯತ್ನ ಪಟ್ಟು ಆನ್ಲೈನ್ ಕ್ಲಾಸಾದ್ರು ತೊಗೊಳ್ತೀನಿ. ಇಲ್ಲ ಅಂತಂದರೆ ನಾನೇನಾದರೂ ಅಟ್ಲೀಸ್ಟು ಮಾಡ್ಕೋಬೇಕು ಅಂತ ದೃಢ ನಿರ್ಧಾರ ನಾವು ಮಾಡಿಕೊಂಡ್ರೆ ಖಂಡಿತ ಟೈಮ್ ಆಗುತ್ತೆ. ಯಾವುದಕ್ಕಾದರೂ ನಾವು ಟೈಮ್ ಮಾಡ್ಕೋಬೇಕು ಅಷ್ಟೇ. ನೋಡೋಣ ಹೆಂಗಾಗುತ್ತೆ ಅಂಥೇಳಿ. ಇನ್ನು ಈ ಕಡೆ ತಿಂಡಿಗೆ ಬಂದರೆ ತಿಂಡಿ ಕೂಡ ರೆಡಿ ಆಗ್ತಾಯಿದೆ. ಪಟಾಪಟ್ ಅಂತ ಬೇಗ ಮಾಡಿಬಿಡ್ತೀನಿ. ನನಗೆ ಅಡುಗೆ ಮನೇಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಈ ಸೆಕೆಗಾಲದಲ್ಲಂತೂ. ಅದಕ್ಕೆ ಬೇಗ ಮಾಡಿ ಮುಗಿಸಿ ಹೋಗ್ಬಿಡೋಣ ಅಂತ ಹೇಳಿ. ಪ್ರತಿದಿನ ಮಕ್ಳಿಗೋಸ್ಕರ ಅಂತೇಳಿ ಸ್ಪೆಷಲ್ಲಾಗಿ ಏನಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀನಿ ಪ್ರತಿದಿನವೂ. ಅಂದರೆ ಅವ್ರಿಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಏನು ಅಂತ ಬಂದಿದ ತಕ್ಷಣ ಒಂಥರ ಖುಷಿ ಆಗಬೇಕು ಅವ್ರಿಗೆ, ಆ ಥರ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಹಾಲಿಡೇಸ್ ಅಲ್ವಾ, ಹಾಗಾಗಿ. ಇನ್ನು ಬೇರೆ ದಿನ ಎಲ್ಲ ಬೆಳಗ್ಗೆನೇ ಎದ್ದೊಳ್ತಾರೆ, ತಿಂತಾರೆ, ಬಾಕ್ಸ್ ಕಟ್ಕೊಳ್ತಾರೆ, ಹೋಗ್ತಿರ್ತಾರೆ. ಬಟ್ ಮನೇಲಿರುವಾಗ ಆ ಒಂದು ಫೀಲ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೋದಲ್ವ. ಬೆಳಗಿನ ತಿಂಡಿ ಒಂದು ಚೆನ್ನಾಗಾದರೆ ಇಡೀ ದಿನ ಚೆನ್ನಾಗಾಗುತ್ತೆ ಅಂತ ನನ್ನ ಅನಿಸಿಕೆ. ಅದು ನಾನು ಫೀಲ್ ಮಾಡಿದ್ದೀನಿ. ಈಗ ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆ ಯಾವುದೋ ಒಂದು ಸಾರು ಮಾಡಿದ್ರು ಓಕೆನೇ. ಆದರೆ ಬೆಳಗ್ಗೆ ತಿಂಡಿ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿದ್ದರೆ, ಒಂದು ಸ್ವಲ್ಪ ಇರೋದನ್ನೇ ಒಂಚೂರು ಸ್ಪೆಷಲ್ ಮಾಡಿದ್ರೆ ಈ ಥರ ಚೆನ್ನಾಗಿ ಇಷ್ಟ ಆಗುತ್ತೆ. ಇಡೀ ದಿನ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಯ್ಯೋ ದೇವ್ರೆ, ಪಾತ್ರೆ ತೊಳೆದ್ರು ವಿಡಿಯೋ ಮಾಡ್ತೀಯ, ಊಟ ಮಾಡಿದ್ರು ವಿಡಿಯೋ ಮಾಡ್ತೀಯ, ಮೊಬೈಲ್ ನೋಡ್ತಾ ಇದೀನಿ ಅಂತಾರ. ಇಲ್ಲಪ್ಪ, ದಿಸ್ ಇಸ್ ಮೈ ಜಾಬ್ ಯಾರ್. ಯಾಕೆ ಕಾಮಿಡಿ ಮಾಡೋದೇನಿದೆ ಇದರಲ್ಲಿ? ಸರಿ ಆಯಿತು. ಅವಲಕ್ಕಿನ ಅಂತ ಮೂಗು ಮುರಿತಾ ಇದ್ರು. ಬಟ್ ತಿನ್ನಬೇಕಿದ್ರೆ ಓಕೆ, ಅವ್ರಿಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿದ್ರಿಂದ ಒಂಚೂರು ಸ್ಪೆಷಲ್ ಫೀಲ್ ಮಾಡಿಕೊಂಡು ತಿಂದರು. ಇನ್ನು ನಮ್ಮ ಕೃಷ್ಣ ತಿನ್ನಬೇಕಿದ್ರೆ ಸ್ವಲ್ಪ ಟಿ ವಿ ನೋಡ್ತಾನೆ, ಅದಾದಮೇಲೆ ಆಟಾಡೋಕ್ಕೆ ಹೋಗ್ಬಿಡ್ತಾನೆ. ತಿನ್ನೋ ಟೈಮಲ್ಲಿ ಮಾತ್ರ ಅವನು ಬರೋದು, ಇನ್ನೆಲ್ಲ ಆಟ ಆಡ್ತಾ ಇರ್ತಾನೆ. ಹಾಗಾಗಿ ಊಟ ಮಾಡಬೇಕಿದ್ರೆ ಅವ್ನು ಟಿ ವಿ ನೋಡಲೇಬೇಕು. ಇನ್ನು ಅದಾದ ನಂತರ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ, ಚೆನ್ನಾಗಾಯಿತು. ಇತ್ತೀಚೆಗೆ ನಾನು ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ದೀನಿ. ಅದು ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಮನೆ ಒಂಥರ ಕೂಲ್ ಫೀಲ್ ಕೊಡ್ತಾ ಇದೆ ನನಗೇ. ಒಂಥರ ಚೆನ್ನಾಗಿ ವೈಬ್ ಕೊಡ್ತಾ ಇದೆ, ಒಳ್ಳೆ ವೈಬ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿ ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟು ಅದಾದಮೇಲೆ
ಇನ್ನು ತಿಂಡಿ ತಿನ್ನೋದು ಇದು ಎಲ್ಲ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ನಮಗೆ ಒಂದಷ್ಟು ಇಷ್ಟವಾದಂಥ ಹವ್ಯಾಸಗಳಿರುತ್ತೆ, ನಾವು ಅದನ್ನು ಬಿಟ್ಟಾಕ್ಬಿಟ್ಟಿರ್ತೀವಿ ಬೇಡ ಅಂಥೇಳಿ. ಆ ರೀತಿ ಬಿಡೋದಕ್ಕಿಂತ ನಾವು ಅದನ್ನು ಚಿಕ್ಕದಾಗಿ ಅಂತಂದರೆ ಸ್ವಲ್ಪನೇ ನಮಗೇನು ಇಷ್ಟ ಆಗುತ್ತೆ ಅದನ್ನು ಸ್ವಲ್ಪ ಮಾಡಿದ್ರೂ ಕೂಡ ನಮಗದು ಎಷ್ಟೋ ಎನರ್ಜಿ ಕೊಟ್ಬಿಡುತ್ತೆ. ಇಡೀ ದಿನಕ್ಕೆ ಎನರ್ಜಿ ಕೊಡ್ಬೋದು ಅಥವಾ ಇಡೀ ವಾರಕ್ಕೆ ಎನರ್ಜಿ ಕೊಡ್ಬೋದು. ಹಾಗಾಗಿ ನಮಗಿಷ್ಟ ಆಗೋದನ್ನು ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ಇಡೀ ದಿನದಲ್ಲಿ ನಮ್ಗೆ ಇಷ್ಟ ಆಗದೆ ಇರೋ ಎಷ್ಟೋ ಕೆಲಸಗಳನ್ನ ಮಾಡಿದ್ರೂ ನಮಗಿಷ್ಟ ಆಗುವಂಥ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೂ ಒಂದು ಖುಷಿ ಕೊಡುತ್ತೆ, ಒಂದು ಎನರ್ಜಿ ಕೊಡುತ್ತೆ. ಹಾಗಾಗಿ ನಿಮ್ಮದೇ ಆದಂಥ ಒಂದಷ್ಟು ಹಾಬಿಗಳು ನಿಮ್ಗಿಷ್ಟ ಆಗಿರುವಂಥದ್ದನ್ನು ನೀವು ಬೆಳೆಸ್ಕೊಂಡು ಮಾಡ್ತಾ ಹೋಗಿ. ಆಗ ನಿಮಗೆ ಸಿಗುವಂಥ ಚೇಂಜಸ್ನ ನೀವು ನೋಡ್ಬೋದು. ನನಗೆ ಆ್ಯಕ್ಚುಲಿ ಕ್ರೋಶೆಟಲ್ಲಿ ತುಂಬ ಖುಷಿ ಸಿಗುತ್ತೆ. ನಾನು ಅದನ್ನು ಮಾಡ್ತಾ ಇರುವಾಗ ನನಗೇನೋ ಒಂಥರ ನೆಮ್ಮದಿ, ಸಮಾಧಾನ, ಖುಷಿ ಎಲ್ಲ ಸಿಗುತ್ತೆ. ಸೊ ಅದು ನನಗೆ ಎನರ್ಜಿ ಕೂಡ ಕೊಡುತ್ತೆ. ಯಾಕಂದರೆ ನನಗಿಷ್ಟ ಆಗಿರೋ ಕೆಲಸ ನಾವು ಮಾಡಿದಾಗ ನಮಗೆ ಅದು ಸಾಕಷ್ಟು ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ತಿಂಡಿ ತಿಂದಾದಮೇಲೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಕೂಡ ತೊಳಿತಾ ಇದ್ದೀನಿ. ಪಾತ್ರೆ ಒಂದು ತೊಳೆದಿಟ್ಬಿಟ್ರೆ ಅಡುಗೆ ಮನೆ ಒಂಥರ ಕ್ಲೀನ್ ಅಂತ ಫೀಲ್ ಆಗುತ್ತೆ. ಹಾಗಾಗಿ ತಿಂದಿ ತಟ್ಟೆಗಳೆಲ್ಲ ಇತ್ತು. ಹಾಗೆಯೇ ಇವಾಗ ಏನು ಮಾಡ್ತೀನಿ, ನಾನು ಮುದ್ದೆ ಮುಂಚೆ ಏನು ಮಾಡ್ತಾಯಿದ್ದೆ, 2 ಸರಿ ಮಾಡಿಬಿಟ್ಟು ತೊಳಿತಾ ಇದ್ದೆ. ಆದರೆ ಇವಾಗ 1 ಟೈಮ್ಗೆ ತೊಳೆದ್ಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ತುಂಬ ಜನ ನನಗೆ ನಮ್ಮ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದ್ರೆ ಮುಗಿದೋಯ್ತಾ, ಕೆಲವ್ರು ಮುಗ್ದೋಯ್ತು ವಿಡಿಯೋ ಮಾಡದೇ ಇರುವಾಗ ಅಂತ ಎಲ್ಲ ಅಂದ್ಕೊಂಡಿದ್ರು. ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಏನಂದರೆ ಹಾಫ್ ಸ್ಯಾರಿ ಫಂಕ್ಷನ್ ಅವಳು ಹಾಲಿಡೇಸಿಗೆ ಬರ್ತಾಳಲ್ಲ ಅವಾಗ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ಹೇಳ್ತಾಳೆ ನಂಗೆ ಬೇಡ, ಪ್ಲೀಸ್ ಮಮ್ಮಿ ಬೇಡ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾಳೆ. ನಂಗೆ ಇಷ್ಟ ಇಲ್ಲ, ನನಗೆ ಈ ಥರ ಸೀರೆ ಎಲ್ಲ ಉಟ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಅಷ್ಟು ನಂಗೆ ಕಂಫರ್ಟ್ ಇಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಲ್ಲಿ ಹೇಳ್ತಾರೆ. ಸರಿ ಆಯಿತು, ನಾನು ಅದಕ್ಕೆ ಸರಿ ಆಯ್ತಮ್ಮ ಅಂತ ಹೇಳಿ ನಾನೇನೋ ಸ್ವಲ್ಪ ಕನ್ವಿನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನಿಲ್ ಹೇಳಿದ್ರು ಬೇಡ ಬಿಡು, ಏನಕ್ಕೆ ಇವಾಗ ಅವಳಿಗೆ ಅಷ್ಟು ಫೋರ್ಸ್ ಮಾಡ್ತೀಯಾ, ಅವಳಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಅದೇನು ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ, ಈ ಥರ ವಿಷಯದಲ್ಲಿ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಅವಳಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಅಂದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಅದಕ್ಕೇ ಈ ವಿಷಯ ಹೇಳಬೇಕಾಗಿತ್ತು ನಿಮ್ಮ ಹತ್ರ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಇತ್ತು ಮಾಡಬೇಕು ಅಂತ, ಬಟ್ ಅವಳಿಗೆ ಇಷ್ಟ ಇಲ್ಲ. ಅಂದರೆ ನಾವು ಅವ್ರ ಮಾತಿಗೂ ರೆಸ್ಪೆಕ್ಟ್ ಕೊಡಬೇಕಾಗ್ತಲ್ವ, ಬರೀ ನಮ್ಮದೇ ನಡಿಬೇಕು ಅಂತ ಅಂದರೆ ಆಗಲ್ಲ. ಸೊ ಹಾಗಾಗಿ ಓಕೆ, ಇಟ್ಸ್ ಓಕೆ, ಮಾಡದೇ ಇದ್ದರೆ ಪರವಾಗಿಲ್ಲ. ಬಟ್ ಅದೇನು ನಾವು ಖರ್ಚು ಮಾಡಬೇಕು, ಹೊರಗಡೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವು. ಅದೇ ದುಡ್ಡಲ್ಲಿ ಅವಳಿಗೇನಾದರೂ ಜ್ಯುವೆಲರಿ ತಕ್ಕೊಳ್ಳೋಣ ಈ ಥರ ಏನಾದ್ರು ಅಂದ್ಕೊಂಡಿದ್ವಿ. ಅನಿಲ್ ಅದೇ ಹೇಳಿದ್ರು, ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಸರಿ ಆಯಿತು, ಒಂದು ಅವಳಿಗೆ ಜ್ಯುವೆಲರಿ ಏನು ಇಷ್ಟ ಆಗುತ್ತೋ, ಬ್ರೇಸ್ಲೆಟು ಅಥವಾ ಅವಳಿಗೆ ಏನಾದರೂ ತೊಗೊಳ್ಳೋಣ ಈ ಥರ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಕೂಡ ಅದಕ್ಕೆ ಒಪ್ಕೊಂಡು ಸುಮ್ಮನೆ ಅದೇ. ಇಷ್ಟೇ, ಮುಗ್ದೋಗಿಲ್ಲ ಅಥವಾ ಮಾಡಿಲ್ಲ ಅಂತ ಏನೂ ಇಲ್ಲ, ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬೇಡ ಅಂತ ಅವಳೇ ಹೇಳಿದಾಗ ನಾವೇನು ಮಾಡೋಕ್ಕಾಗಲ್ಲ. ಇನ್ನೂ ಸಾಕಷ್ಟು ವಿಷಯಗಳು ನಡೆದಿದೆ. ನಾನು ವಿಡಿಯೋ ಮಾಡಿರಲಿಲ್ವಲ್ಲ ಅವಾಗ ಏನಾಯಿತು, ನನ್ನ ತಮ್ಮಂಗೆ ಲಾಸ್ಟ್ ಇಯರ್ ಮದುವೆ ಆಯ್ತಲ್ವ, ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿ ಮಗು ಕೂಡ ಆಯಿತು, ಹೆಣ್ಮಗು ಆಯಿತು. ಕ್ಯೂಟಾಗಿರೋ ಹೆಣ್ಮಗು ಬಂದಿದೆ ನಮ್ಮ ಮನೆಗೆ. ನಮ್ಮ ಚಿನ್ನಿ ಆದಮೇಲೆ ಫಸ್ಟ್ ಹೆಣ್ಮಗು ಬಂದಿರೋದು. ಖುಷಿ ಒಂಥರ ಕ್ಯೂಟಾಗಿದ್ದಾಳೆ. ಒಂಥರ ಹೆಂಗಂದರೆ ಈಗ ನಾವೆಲ್ಲ ಸ್ವಲ್ಪ ಗೋಧಿ ಬಣ್ಣ ಈ ಥರ ಅಲ್ವಾ, ಅವಳು ಫುಲ್ಲು ಕಲರ್ ಆಗಿದ್ದಾಳೆ. ಲಿಪ್ಸ್ ಎಲ್ಲ ಫುಲ್ಲು ರೆಡ್ ಅಂದರೆ ರೆಡ್ಡು. ನಾನು ಅದೇ ಹೇಳ್ತಾಯಿದ್ದೆ, ನಿಂಗೆ ಲಿಪ್ಸ್ಟಿಕ್ ತಂದು ಕೂಡ ಇದೇ ಇಲ್ಲ ಬಿಡು, ಅಷ್ಟು ಲಿಪ್ಸೇ ಲಿಪ್ಸ್ಟಿಕ್ ಥರ ಇದೆ ಅಂತ ಹೇಳ್ಬಿಟ್ಟು, ಅಷ್ಟು ರೆಡ್ ಆಗಿದೆ. ಕ್ಯೂಟಾಗಿದ್ದಾಳೆ. ಹಾಸ್ಪಿಟ್ಲಿಗೆಲ್ಲ ಹೋದಾಗ ನಾನು ಊರಲ್ಲೇ ಡೆಲಿವರಿ ಆಗಿದ್ದು, ಹೋದಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲದೆ ಇರುವಾಗ ನಾನು ಸುಮ್ಮನೆ ಏನಕ್ಕೆ ಚೆನ್ನಾಗಿರಲ್ಲ ಅದು ಅಂಥೇಳಿ ನಾನು ವೀಡಿಯೋನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ದೊಡ್ಡದಾದ್ಮೇಲೆ ನಾವೇನಾದರೂ ಅಲ್ಲಿಗೆ, ಅಂದರೆ ಊರಲ್ಲೇ ಇದ್ದಾರೆ, ಅವ್ರ ಅಮ್ಮನ ಮನೆಯಲ್ಲೇ ಇದ್ದಾರೆ. ಸೊ ಅಲ್ಲಿಗೆ ಹೋದಾಗ ನಾನು ಮಾಡ್ತೀನಿ ವ್ಲಾಗ್, ಇಲ್ಲ ಅಂತ ಯಾವಾಗಾದರೂ ತೋರಿಸ್ತೀನಿ, ಸ್ವಲ್ಪ ದೊಡ್ಡದಾಗಲಿ ಮಗು ಅಂತ. ಇಲ್ಲಾಂದರೆ ಇಲ್ಲಿಗೆ ಬಂದಾಗ ಕರ್ಕೊಂಬಂದಾಗ ತೋರಿಸ್ತೀನಿ. ನಾಮಕರಣ ಇರುತ್ತಲ್ಲ ಆವಾಗ ತೋರಿಸ್ತೀನಿ ಬಿಡಿ, ನಾಮಕರಣ ಮಾಡಿದಾಗ ತೋರಿಸ್ತೀನಿ ನಿಮಗೆಲ್ಲ. ಓಕೆ, ಇದಿಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ಮೊನ್ನೆ ಬಟ್ಟೆ ತೋರಿಸಿದ್ನಲ್ಲ ಆವಾಗ ಗೆಸ್ ಕೂಡ ಮಾಡಿದ್ರಿ, ನಿಮ್ಮ ತಮ್ಮಂಗೆ ಮಗು ಆಗಿದೆ ಅಂತ ಹೇಳಿ. ಅದು ನಿಜ, ಹೌದು. 2ನೇ ತಮ್ಮಂಗೂ ಮಗು ಆಯಿತು. ಇವಾಗ ಫ್ಯಾಮಿಲಿ ಫುಲ್ ಕಂಪ್ಲೀಟ್, ಒಂಥರ ಕಂಪ್ಲೀಟ್ನೆಸ್ ಫೀಲು. ದೊಡ್ಡವನಿಗೆ ಗಂಡು ಮಗು ಆಯಿತು, 2ನೇವ್ನಿಗೆ ಹೆಣ್ಣು ಮಗು ಆಯಿತು. ಸೊ ಒಂದು ಗಂಡು ಒಂದು ಹೆಣ್ಣು, ಚೆನ್ನಾಗಿದೆ, ಕ್ಯೂಟಾಗಿ ಫ್ಯಾಮಿಲಿಗೆಲ್ಲ ಫುಲ್ಲು ಚೆನ್ನಾಗಾಯಿತು, ಕಂಪ್ಲೀಟ್ ಫೀಲ್ ಆಯಿತು. ಒಬ್ಬರು ಅದನ್ನೇ ಕಮೆಂಟ್ ಮಾಡಿದರು, ಯಾರ್ದು ದೃಷ್ಟಿ ಆಗದೆ ಇರಲಿ, ನಿಮ್ಮ ಅಮ್ಮ ಅಪ್ಪ ನೀವು ಮತ್ತು ನಿಮ್ಮ ಮಕ್ಕಳು
ನಿಮ್ಮ ತಮ್ಮಂದಿರು ಅವ್ರ ಮಕ್ಕಳು ಎಲ್ಲರೂ ಚೆನ್ನಾಗಿದೆ ಫ್ಯಾಮಿಲಿ ನಿಮ್ಮದು, ಹೀಗೆ ಇರಲಿ ಅಂತ ಹೇಳಿ. ಖಂಡಿತ ಹಾಗೆ ಇರಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ, ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇರಲಿ, ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ ಅಂತ ಹೇಳ್ತಾಯಿದ್ರು. ಹಾಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ವಿಶಸ್ ಕೂಡ ಇರಲಿ. ಇದಿಷ್ಟು ಅಪ್ಡೇಟ್ಸು. ಅದಾದಮೇಲೆ ಇನ್ನೂ ಒಂದಷ್ಟು ಅಪ್ಡೇಟ್ಸ್ ಇದೆ, ಅದನ್ನೆಲ್ಲ ಹೋಗ್ತಾ ಶೇರ್ ಮಾಡ್ತೀನಿ. ಓಕೆ, ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ನಮ್ಮ ಚಿನ್ನಿದು ಡ್ರೆಸ್ಸು ಒಂದು ತೊಗೊಂಡಿದ್ದೆ, ಒಂದಷ್ಟು ಡ್ರೆಸ್ಸು ಯಾವುದೇ ತೊಗೊಂಡೆ ಅಂತ ತೋರಿಸ್ತೀನಿ ರೀ ನಾನು. ಇದು ಒಂದು ಅವಳು ತೊಗೊಂಡು ಟಿ ಶರ್ಟು, ಇದು ಸೆಟ್ ಥರ, ಇದು ಪ್ಯಾಂಟ್ ಮತ್ತು ಟಿ ಶರ್ಟ್ ಸೆಟ್ ಥರ ತೊಗೊಂಡ್ಲು. ಮತ್ತು ಇದು ಅಷ್ಟೇ ಸೆಟ್ಟು, ಇದು ಬಂದು ಟಿ ಶರ್ಟು ಮತ್ತು ಪ್ಯಾಂಟ್. ಇದು ಈ ಮೆಟೀರಿಯಲ್ ನಂಗೆ ಇಷ್ಟ ಆಯಿತು. ಮತ್ತು ಟಿ ಶರ್ಟ್, ಇದು ಅವಳಿಗೆ ಬಟ್ಟೆಗಳು ಯಾವುದೂ ಆಗ್ತಾಯಿಲ್ಲ. ಮುಂಚೆ ತೊಗೊಂಡಿರೋ ಬಟ್ಟೆ ಯಾವುದೂ ಆಗ್ತಾಯಿಲ್ಲ ಅವಳಿಗೆ. ಇದು ಒಂದು ತೊಗೊಂಡ್ಲು, ಬಟ್ ಅವಳಿಗೆ ಇದು ಆಗ್ತಾಯಿಲ್ಲ, ಇದೇನೋ ಅಷ್ಟು ಇಷ್ಟ ಆಗ್ತಾಯಿಲ್ಲ ಹಾಕ್ಕೊಂಡ್ರೆ. ಸೊ ಅದಕ್ಕೆ ಇದನ್ನೊಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಇದ್ದೀವಿ ಇವತ್ತು. ಇದಕ್ಕೆ ಹೋಗಬೇಕು. ಇದಿಷ್ಟು ಓಕೆ ಆಯಿತು. ಇನ್ನೂ ಒಂದಷ್ಟು ಅವಳಿಗೆ ಶಾಪಿಂಗ್ ಮಾಡೋದಿದೆ. ಅಂದರೆ ವಾಟರ್ ಬಾಟಲ್ ಅಂತೆ ಏನೇನೋ ಇದೆ ಅವಳದು, ಒಂದು ರಾಶಿ ಬಿದ್ದಿದೆ ವಾಟರ್ ಬಾಟಲು. ಆದ್ರೂ ಇನ್ನೊಂದೇನೋ ತೊಗೋಬೇಕು ಅಂತ ಇದ್ದು ನೋಡೋಣ. ಹೋಗೋ ಅಷ್ಟರಲ್ಲಿ ಇನ್ನೇನು ಹೋಗೋದು ಹತ್ತಿರ ಬಂತು, ಹಾಸ್ಟೆಲ್ಗೆ ಹೋಗೋದು ಕೂಡ ಹತ್ತಿರ ಬರ್ತಾಯಿದೆ. ಸೊ ಎಲ್ಲದನ್ನು ರೆಡಿ ಮಾಡಬೇಕು. ನಾವೇನು ಅಂದ್ಕೊಂಡಿದ್ವಿ, ಇದು 1 ವರ್ಷ ಸಾಕು ಬಂದುಬಿಡಮ್ಮ ಅಂತ ನಾನು ಹೇಳ್ತಾಯಿದ್ದೆ. ಅವಳು ಇಲ್ಲ, ಇವಾಗ ಹೋಗ್ಬಿಟ್ಟಿದ್ದೀನಿ, ಮತ್ತೆ ಬರಲ್ಲ, ನಾನು 10th ಮುಗಿಸ್ಕೊಂಡು ಆಮೇಲೆ ಬರ್ತೀನಿ, ಪರವಾಗಿಲ್ಲ. ನನಗೆ ಓಡಾಡೋದು ಮತ್ತು ಅವಳು ಇಲ್ಲದೆ ಇರೋದು, ಮನೆಯಲ್ಲಿ ನಾನೇ ಇರೋದು ಒಂಥರ ಬೇಜಾರು. ಈಗ ಅವಳು ಇರೋದಕ್ಕೆ ಒಂಥರ ಚೆನ್ನಾಗಿದೆ. ಹಂಗಾಗಿ ಸೇರಿಸ್ಬೇಕಿದ್ರೆ ಇಷ್ಟೆಲ್ಲ ಯೋಚನೆ ಮಾಡಲಿಲ್ಲ ನಾನು, ಇಷ್ಟೊಂದು ಫೀಲ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಲೇ ಇಲ್ಲ ನಾನು. ಬಟ್ ಇವಾಗ ಅದು ಒಂಥರ ಆ ಫೀಲ್ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಡಿಸಿಷನ್ ಅಂತ ತೊಗೊಂಡ್ಮೇಲೆ ಅದರಲ್ಲಿ ಕಷ್ಟ ಸುಖ ಎಲ್ಲ ಇರುತ್ತೆ. ಸೊ ಅದೆಲ್ಲದೂ ಅನುಭವಿಸ್ಬೇಕಾಗತ್ತೆ, ಬೇರೆ ವಿಧಿ ಇಲ್ಲ. ಒಳ್ಳೆಯದು ಒಂಥರನೇ, ಯಾಕೆಂದರೆ ಈಗ ನಾನು ಬ್ಯುಸಿ ಇರೋದ್ರಿಂದ ಅವಳಿಗೆ ಓದ್ಕೊಡೋಕ್ಕಾಗಲಿ ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಅದ್ರ ಜೊತೆ ಟ್ಯೂಷನ್ಗೆ ಸೇರಿಸ್ಬೇಕು, ಕರ್ಕೊಂಡು ಓಡಾಡಬೇಕು ಎಲ್ಲ ಇರುತ್ತೆ. ಮತ್ತು ಟ್ರಾವೆಲಿಂಗು ಅದೆಲ್ಲ ಜಾಸ್ತಿ, ಅದೇ ಟೈಮ್ ಆಗೋದು. ಕರ್ಕೊಂಡು ಹೋಗು, ಟ್ಯೂಷನ್ಗೆ ಹೋಗು, ಟ್ಯೂಷನಿಂದ ಬಾ, ಇದೆಲ್ಲ ಅಲ್ಲಿ ಅಂದರೆ ಟ್ಯೂಷನ್ ಎಲ್ಲ ಏನಿಲ್ಲ, ಅಲ್ಲೇ ಓದಿಸ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಸ್ಕೂಲು, ಅಲ್ಲೇ ಹಾಸ್ಟೆಲು ಅಕ್ಕಪಕ್ಕನೇ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಅಲ್ಲೇ ಒಳಗೆ ಎಲ್ಲ ಇರೋದ್ರಿಂದ ಬ್ಯಾಗ್ ಹೊತ್ಕೊಂಡು ಓಡಾಡು ಈ ಥರ ಎಲ್ಲ ಏನಿಲ್ಲ. ಆಮೇಲೆ ಊಟನೂ ಅಷ್ಟೇ ಬಿಸಿಯಾಗಿ ಮೂರೊತ್ತು ಇಲ್ಲಿ ಬಾಕ್ಸ್ ಕಟ್ಕೊಂಡು ಹೋಗಿ ಒಂದು ಚೂರು ತಿನ್ಕೊಳ್ಳೋದು ಮತ್ತೆ ಬರೋದು ಈ ಥರ ಎಲ್ಲ ಇದೆ. ಬಟ್ ಅಲ್ಲಿ ಹಂಗಲ್ಲ, ಬಿಸಿಯಾಗಿ ಆನ್ ಟೈಮ್ಗೆ ಎಲ್ಲ ಊಟ ತಿಂಡಿ ಎಲ್ಲ ಬರೀ ಅಂದರೆ ಡಿಫ್ರೆಂಟ್ ವೆರೈಟಿ ಎಲ್ಲ ಸಿಗ್ತಾ ಇರುತ್ತೆ. ಅವಳಿಗೆ 2 ಥರ ತಿಂಡಿ ಸಿಗುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟು ಈ ಥರ. ಹಾಗಾಗಿ ಆರಾಮಾಗಿದೆ ಅವಳಿಗೆ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾಳೆ ಅಂತ ನಾವು ಅಂದ್ಕೊಂಡು ಖುಷಿ, ನಮಗೂ ಒಂದು ಖುಷಿ ಇದೆ ಓಕೆ ಅಂತೇಳಿ. ಒಂದು ಕಡೆಯಿಂದ ಇಲ್ಲಿಲ್ವಲ್ಲ ಅಂತ ಒಂದು ಇದ್ದಿದ್ರು ಅಲ್ಲಿ ಆರಾಮಾಗಿದ್ದಾಳಲ್ಲ ಅಂತ ಒಂದು ಖುಷಿನೂ ಇದೆ. ಓಕೆ, ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬರಲ್ಲ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.